ಇದ್ದೇ ಗಣ್ಣಲ್ಲಿ ಎಬ್ರಿಸ್ಬಿಟ್ಟು ಆಮ್ಲೆಟ್ ಕೊಟ್ಟವ್ರೆ, ಬ್ರೆಡ್ ಆಮ್ಲೆಟ್ ತಿಂತಾ ಇದೀವಿ. ಈ ಎಲಿಫೆಂಟ್ ದುಬಾರಿಗೆ ಬಂದ್ವಿ, ಆನೆ ನೋಡೋಣ ಅಂತ ಬಂದ್ರೆ ಇಲ್ಲಿ ಬರೀ ಜನ ಜಾತ್ರೆ ಆಗ್ಬಿಟ್ಟವ್ರು ಇಲ್ಲಿ. ಅಲ್ಲಿಂದ 1 ಕಿಲೋಮೀಟರ್ ಕ್ಯೂ ಐತೆ, ನೋಡೋಣ, ಇಟ್ ಆಲ್ ಡಿಪೆಂಡ್ಸ್. ಬೀಗ್ರು ಮುಗಿಸ್ಕೊಂಡು ಎಲ್ಲ ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ರೆ ಇವರು ಬಿಗ್ ಬಾಸ್ ನೋಡ್ಕೊಂಡು ಕೂತವ್ರು. ಹಾಯ್ ಫ್ರೆಂಡ್ಸ್, ಬನ್ನಿ ಬಿಗ್ ಬಾಸ್ ನೋಡಿ ಬನ್ನಿ. ನೀವು ನನ್ನ ಎಪಿಸೋಡ್ ಮಿಸ್ ಆಗಿದ್ರೆ ನಾನು 8 ಗಂಟೆಗೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಮಡಿಕೇರಿ ಅಂತ ಬಂದ್ರು ನಿನ್ನೆಯಿಂದ, 3 ಗಂಟೆಗೆ ಬಂದು ಆಮ್ಲೆಟ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದವರು. ಬರೀ ರೂಮು, ಚೌಟ್ರಿ, ಮಡಿಕೇರಿ ಎಲ್ಲೂ ಹೋಗ್ತಿಲ್ಲ. ಗ್ಲಾಸ್ ಬ್ರಿಡ್ಜ್ ಅಂದ್ರು, ಎಲಿಫೆಂಟ್ ಬೇರೆ ಅಂದ್ರು. ನಾನು ಹೇಳ್ಬೇಕು, ಕಾರಲ್ಲಿ ಕುಂತಿದ್ದು ನಾನು 5 ನಿಮಿಷಕ್ಕೆ ಬರ್ತೀನಿ ಅಂತ ಹೋದ್ರು, 50 ನಿಮಿಷ ಬಿಗ್ ಬಾಸ್ ನೋಡಿದೆ, ಆದ್ರೂ ಬರ್ಲಿಲ್ಲ. ನಮ್ಮ ಅಣ್ಣ ಸರಿ ಫೋನ್ ಮಾಡಿಸಿ ಕರ್ಸಿದೀನಿ. ನಮ್ಮ ಅಣ್ಣ ಮಡಿಕೇರಿಗೆ ಬಂದ್ರು ಬಿಗ್ ಬಾಸ್, ಬೆಂಗಳೂರಲ್ಲಿ ಇದ್ರು ಬಿಗ್ ಬಾಸ್. ನಮ್ ತೀಟೆ ಡಾರ್ಲಿಂಗ್ ಫಸ್ಟ್ ಟೈಮ್ ನಮ್ ಜೊತೆ ಟ್ರಿಪ್ ಬಂದಿರೋದು, ಯಾವ್ದೋ ತರ ತೀಟೆ ಮಾಡ್ದಂಗೆ. 4 ಜನಕ್ಕೆ ಸರಿ 400 rupees ಆಯ್ತು, ಪರ್ ಪರ್ಸನ್ 100 rupees ಟಿಕೆಟ್ಸು. ಬನ್ನಿ ಈಗ ಹೋಗಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ನೋಡೋಣ. ಲೆಟ್ಸ್ ವಿಸಿಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ಇನ್ ನಿಸರ್ಗಧಾಮ. ಟಿಕೆಟ್ ಕ್ಯೂನೇ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದೆ, ಅದಕ್ಕೆ ಯೋಚನೆ ಮಾಡ್ತಾ ಇದೀವಿ ಹೋಗೋದಾ ಬೇಡವಾ ಅಂತ. ಈ ಟೈಮಲ್ಲಿ ಹೋದ್ರೂ ಕೂಡ ಆನೆಗಳೇನು ಜಾಸ್ತಿ ಇರೋದಿಲ್ಲ. ಅಲ್ಲೊಂದೇ ಒಂದು ಆನೆ ಇದೆ ನೋಡಿ, ಅಲ್ಲಿ ಹೋಗ್ತಾ ಇದೆ ಅಷ್ಟೇನೆ. ಅದ್ ಬಿಟ್ರೆ ಯಾವ್ದು ಆನೆಗಳೇ ಇಲ್ಲ, ಹೋಗೋದೇ ವೇಸ್ಟ್. ನೋಡಿ ಇದೇ ಬೋಟಲ್ಲಿ ಕರ್ಕೊಂಡು ಹೋಗೋದು ನಮ್ಮನ್ನ. ಇದು ಇನ್ನೊಂದು ಇಂಟ್ರಾಕ್ಟ್ ಮಾಡ್ತಾ ಮನುಷ್ಯರುತ್ತೆ. ಕಿತ್ತನೆಗಳು ತುಂಬಾ ಚೆನ್ನಾಗಿದೆ. ಶಿಲಾ ಬಾಲಕೆ, ಇದಕ್ಕೆ ಮ್ಯೂಸಿಕ್ ಹಾಕ್ತೀನಿ. ಶಿಲಾ ಬಾಲಕೆ ಅಂತ ಪೂಜಾರಿ ಫಿಶ್ ಸ್ಟಾಲ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಮ್ಮದೇ ಕಾರ್ಬಾರ್. ನಾನು ನಿಮ್ಮ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಬಂದು ಮಡಿಕೇರಿ. ಆಕ್ಚುಲಿ ಇದು ಟ್ರಿಪ್ ಅಲ್ಲ, ಸೊ ನಮ್ಮ ಫ್ರೆಂಡ್ದು ಒಂದು ಮದುವೆ ಇತ್ತು 2021. ಇವತ್ತು ನಾಳೆ ಬಂದು ಮಡಿಕೇರಿನಲ್ಲಿ ಒಂದು ಲೀವ್ ಬೇಕಾಗಿದೆ, ಅದಕ್ಕೋಸ್ಕರನೇ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಬಂದೆ ಹತ್ಕೊಳ್ರಿ ನೀವು. ತೀಟೆ ಎತ್ತಮ್ಮ ಬೇಗ. ಅಮ್ಮ ಬರ್ಲಾ? ಒಳ್ಳೇದಪ್ಪ. ಕಾರ್ ಹತ್ತುತ್ತಾ ಇದೀವಿ ಈಗ. ಮಡಿಕೇರಿ. ಲಾಸ್ಟ್ ಯಾವಾಗ ಹೋಗಿದ್ದೀವಿ ಪಮ್ಮಿ ಮಡಿಕೇರಿಗೆ? ನಾವು ಬಿಡಕ್ ಹೋಗಿದ್ದಲ್ಲ, 9 ಕಳ್ಸಕ್ ನೋಡಿ. 10 ನೀನು ಪಮ್ಮಿ 2 years ಬ್ಯಾಕ್ ಏನೋ ಹೋಗಿದ್ವಿ ಅಲ್ಲ? ಮತ್ತೆ ನೀನ್ ಅವತ್ತು ಕಣವ ನಂದ ಬರ್ಡೇಗೆ ಹೋಗಿದ್ವಿ. ಕರೆಕ್ಟ್, ನಿನ್ ಬರ್ತ್ಡೇಗೆ. ಮದ್ವೆ ದಸರಲ್ಲಿ. ಹೌದು. ಹ್ಯಾಪಿ ಬರ್ಡೇ ಮಗಳು. ಅಮ್ಮ ಬರ್ತೀನಮ್ಮ. ಬಾಯಪ್ಪ. ಅಮ್ಮ ಬಾಯ್. ಅಮ್ಮ ಬಾಯ್. ಅಮ್ಮ ಖುಷಿ ಹಿಡ್ಕೊ. ಖುಷಿ ಒಂಚೂರ 1 ನಿಮಿಷ ಇಟ್ಕೊತೀನಿ. ಬೆಳಗ್ಗೆ ಹೋಗ್ಬಿಡೋಣ. ಮಗ ಬೇಡ, ನೀನ್ ಎಷ್ಟು ಲೇಟ್ ಮಾಡ್ತೀನಿ ಅನ್ನೋದಣ್ಣ. ನನಗೇನಿಲ್ಲ, ನೀವ್ ಮಾಡೋದು. ಎಲ್ಲೇ ಹೋದ್ರು ಲ್ಯಾಪ್ಟಾಪ್ ನ ತಗೊಂಡ್ ಬರ್ತಾನೆ ಕೆಲಸ ಮಾಡೋದಕ್ಕೆ. ಹೊರಡ್ತಾ ಇದೀವಿ ಗೈಸ್. ನೆಕ್ಸ್ಟ್ ಅಪ್ಡೇಟ್ ಏನಂತ ಹೇಳ್ತೀನಿ. ವಿನೋದಣ್ಣ, ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡು. ಹಾಯ್ ಎವ್ರಿವನ್. ಹೆಸರೇಳು ಹಾಯ್ ಎವ್ರಿವನ್ ಅಂದ್ಬಿಟ್ರೆ ವೆಲ್ಕಮ್ ಟು ನಮ್ದೇ ಕಾರ್ಬಾರ್. ವೆಲ್ಕಮ್ ಟು ನಮ್ದೇ ಕಾರ್ಬಾರ್ ಚಾನಲ್ ಯೂಟ್ಯೂಬ್ ಬ್ಲಾಗ್. ನೋಡಿ ಗೈಸ್, ಎಲ್ಲ ಹೇಳಿ ಹೇಳ್ಸ್ಕೋಬೇಕು ನಾನು. ಈ ತರ ಆಗ್ಬಿಟ್ಟಿದೆ. ಸರಿ, ಹೊರಡ್ತಾ ಇದೀವಿ ಈಗ. ನೋಡು ಪ್ರದೀಪ, ಇಲ್ಲಿ ಜಿಯೋ ಬೈ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲೇ ಇದೀನಿ ನೋಡು. ನಾನು ಇಲ್ಲೇ ಅಂತೀವಿ ಪೆಟ್ರೋಲ್ ಬಂಕ್ ಮುಂದೆನೆ. ಆಕ್ಸೆಸ್ ಮಾಡಿ ಘಟೋದ್ ಗಜ ತರ ಇರ್ತಾನೆ ನೋಡಪ್ಪಿ. ಇಲ್ಲಿ ಕರ್ಕೊಂಡು ಹೋಗಿರಿ, ಬಂದ್ವಿ ಅಲ್ಲೇ.
HP ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ. ಸೊ ಮಡಿಕೇರಿಗೆ ಹೋಗೋದಕ್ಕೆ ಪೆಟ್ರೋಲ್ ಅಂತೂ ಇರಲೇಬೇಕಲ್ವಾ. ಸೊ ಅದಕ್ಕೋಸ್ಕರ I-20ಗೆ ಕಾರಿಗೆ ಪೆಟ್ರೋಲ್ ಹಾಕ್ಸೋದಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಪ್ರಮೋದಣ್ಣ ಹಾಕ್ಸ್ತಾ ಇದ್ದಾನೆ. ಎಷ್ಟಕ್ಕೆ ಹಾಕ್ಸಿದಾನೋ ಗೊತ್ತಿಲ್ಲ. ಪಮ್ಮಿ ಎಷ್ಟಕ್ಕೆ ಹಾಕ್ಸಿದ್ಯಾ? ಫುಲ್ ಟ್ಯಾಂಕ್ ಹಾಕ್ಸಿದ್ದಾನೆ. 3768 ರೂಪಾಯಿ 50 ಪೈಸಾ. ಮೈಸೂರು ಟೋಲ್ನ ಪಾಸ್ ಮಾಡಿದ್ವಿ. ಪಾಸ್ ಮಾಡಿ ಜಸ್ಟ್ ಕಮರ್ಷಿಯಲ್ ಬ್ರೇಕ್ ಬೇಕಲ್ವಾ ನಮಗೂ ಕೂಡ ಅಂತ ಅಂದ್ಬಿಟ್ಟು ನೋಡಿ, ಟೋಲ್ ಪಕ್ಕದಲ್ಲೇನೆ ಲೆಫ್ಟ್ ಸೈಡಲ್ಲಿ ಕಾಫಿ ಕಾರ್ನರ್ ಅಂತ ಇದೆ. ಆಲ್ರೆಡಿ ಎಲ್ಲರೂ ಇಳಿದು ಹೋಗಿದ್ದಾರೆ. ನಾನು ಹೋಗ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿ ಏನಾದರೂ ಕಾಫಿ ಟೀ ಜ್ಯೂಸು ಯಾರಾದರೂ ಏನಾದರೂ ಬೇಕಂದ್ರೆ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಾಡಿದ್ದೀವಿ, ಇಳ್ದಿದ್ದೀವಿ. ಜೇಬಲ್ ಇಲ್ಲ ಕಣೋ, ಈ ಕಡೆ ಕಾರಲ್ಲಿ ಐತೆ ಹಂಗಿಲ್ಲ ನಾನು. ಕಮರ್ಷಿಯಲ್ ಬ್ರೇಕ್ ಅಂತ ನಿಲ್ಲಿಸ್ತಾರೆ ಅಷ್ಟೇ. ಇವರು ತಿನ್ನಕ್ಕೂ ಬರಲ್ಲ. ನಮ್ಮಣ್ಣ ಇವ್ರಿಗೆ ಕಾಫಿ ಅಂದ್ರೆ ತುಂಬಾ ಇಷ್ಟ. ಇದು ಯಾವ್ದು ಅಪ್ಪಿ ಅಲ್ಲ? ಒಂದ್ ನಿಮಿಷ ಎಲ್ಲ ಬಗಾರಿ ಕಾಫಿ ಕುಡಿಯಲ್ಲ. ಏನಕ್ಕಂದ್ರೆ ಅವ್ರಿಗೆ ಗಟ್ಟಿ ಹಾಲಿರ್ಬೇಕು. ಗಟ್ಟಿ ಹಾಲಿದ್ರೆ ಮಾತ್ರ ಕಾಫಿ ಕುಡಿತಾರೆ. ಬಟ್ ಇವತ್ತೆಲ್ಲೂ ಗಟ್ಟಿ ಹಾಲು ಯೂಸ್ ಮಾಡಿ ಕಾಫಿ ಮಾಡಲ್ಲ. ಸರ್ ಆನಿಯನ್ ಕೊಡಿ. ಸೀಟೆ ಏನಮ್ಮ ಬೇಕು ನಿನ್ಗೆ? ಏನ್ ಬೇಕು ಕೇಳು. ಇದನ್ನ ತಗೋಣ. ಅಂತ ಕಲ್ಲ ಸಾಕ್ಬಿಡು. ಹೋಗ್ಲಿದ್ದು ಸೀಟೆ ನನ್ಗೆ ಟೋಕನ್ ಐತೆ, ಬೇಕಾದ್ರೆ ಏನಾದ್ರು ಇಟ್ಕೊಳ್ಳಿ ಅಂದ್ರೆ ಟೋಕನ್ ಮಾತಾಡುವ. ಇದ್ದಾಗಣ್ಣಲ್ಲಿ ಎಬ್ರಿಸ್ಬಿಟ್ಟು ಆಮ್ಲೆಟ್ ಕೊಟ್ಟವ್ರೆ. ಬ್ರೆಡ್ ಆಮ್ಲೆಟ್ ತಿಂತಾ ಇದೀವಿ. ಬ್ರೆಡ್ ಆಮ್ಲೆಟ್ ಬರೀ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಹೇಳೋದಲ್ವಾ ಚೆನ್ನಾಗೋಣ. ಕುಶಾಲ್ ನಗರ ಬೀಚ್ ಆದ್ವಿ. ಶೈಲಜಾ ಹೋಟೆಲ್ ಅಂತ. ಸೊ ಇಲ್ಲಿ ರೂಮ್ ನಂಬರ್ 204 ಈ ರೂಮ್ಗೆ ಚೆಕ್ ಇನ್ ಆಗ್ತಾ ಇದ್ದೀವಿ. 3 ಕಾಟ್ ಇರೋ ಬೆಡ್ರೂಮ್ ತಗೊಂಡಿದೀವಿ. ಸೊ ನೈಟ್ ಇಲ್ಲೇ ಆಲ್ಟ್ ಆಗಿದ್ದು, ಈಗ ಅರ್ಲಿ ಮಾರ್ನಿಂಗ್ ಎದ್ದು ಹೋಗ್ಬೇಕು ಬಿಗ್ ರೂಟಾಗೆ. ಸೊ ಇವತ್ತಿಲ್ಲೇ ಮಲಗಿದ್ದು ನಾಳೆ ಎದ್ದು ಹೋಗ್ತಾ ಇದೀವಿ. ಬಾಲ್ಕನಿನೂ ಇದೆ ಇಲ್ಲಿ, ಚೆನ್ನಾಗಿದೆ. ಕಮ್ಮಿ ಬೇಗ ಬನ್ರಿ. ಏನಪ್ಪಿ ಇರ್ಲಿ ನಿದ್ದೆ ಬರ್ತಾ ಇತ್ತಲ್ಲ, ಅದಕ್ಕೆ ಬಂದ್ಬಿಟ್ಟೆ ಬೇಗ. ಗೈಸ್ ಇಲ್ಲಿ ಮಡಿಕೇರಿಗೆ ಬಂದ್ರು ಕೂಡ ಅವರು ಬಿಗ್ ಬಾಸ್ ನೋಡೋದ್ ಬಿಡ್ತಾ ಇಲ್ಲ. ಬಿಗ್ ಬಾಸ್ ನೋಡ್ಕೊಂಡು ಕೂತವ್ರೆ. ಎದ್ದು ರೆಡಿ ಆಗ್ರಿ ಅಂದ್ರೆ ರೆಡಿ ಆಗ್ತಾ ಇಲ್ಲ ಹೊರಡೋದಕ್ಕೆ. ಬಿಗ್ ರೂಟ ಮುಗಿಸ್ಕೊಂಡು ಎಲ್ಲ ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ರೆ ಇವರು ಬಿಗ್ ಬಾಸ್ ನೋಡ್ಕೊಂಡು ಕೂತವ್ರೆ. ಹಾಯ್ ಫ್ರೆಂಡ್ಸ್, ಬನ್ನಿ ಬಿಗ್ ಬಾಸ್ ನೋಡಿ ಬನ್ನಿ. ನೀವು ನನ್ನ ಎಪಿಸೋಡ್ ಮಿಸ್ ಆಗಿದ್ರೆ ನಾನು 8 ಗಂಟೆಗೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಕಾಲ್ ಸೊಪ್ಪು ಆಯ್ತಂತೆ, ಬೇಕೇನಾ? ಪ್ರಜೋ ಈ ಕಡೆ ನೋಡು. ಪ್ರಜೋ ಬೇಡ ಕಾಲ್ ಸೊಪ್ಪು. ಉಪ್ಪಿಟ್ಟು ಮಾತ್ರ ಹಾಕ್ಸ್ಕೊಂಡಿದ್ಯಾ? ಕೇಸರಿ ಬಾತ್ ಬೇಡವಾ? ಕೇಸರಿ ಬಾತ್ ಒಳಗ ಹೌದಾ? ಪ್ರಜಾ ಕಾಲ್ ಸೊಪ್ಪು ಬೇಡವಾ? ಪ್ರಜಾ ನಾನ್ ವೆಜ್ ಒಟ್ಟಿಗೆ ಬ್ಯಾಟಿಂಗ್ ಆಡೋಣ ಅಂತ. ಮಡಿಕೇರಿ ಅಂತ ಬಂದ್ರು ನಿನ್ನೆಯಿಂದ. 3 ಗಂಟೆಗೆ ಬಂದು ಆಮ್ಲೆಟ್ ತಿನ್ನಕ್ ಸ್ಟಾರ್ಟ್ ಮಾಡಿದವರು. ಬರೀ ರೂಮು ಚೌಟ್ರಿ. ಮಡಿಕೇರಿ ಎಲ್ಲೂ ಹೋಗ್ತಲ್ಲ. ಗ್ಲಾಸ್ ಬ್ರಿಡ್ಜ್ ಅಂದ್ರು, ಎಲಿಫೆಂಟ್ ಬೇರೆ ಅಂದ್ರು. ನಾನು ಹೇಳ್ಬೇಕು, ಕಾರಲ್ಲಿ ಕುಂತಿದ್ದು ನಾನು 5 ನಿಮಿಷಕ್ಕೆ ಬರ್ತೀನಿ ಅಂತ ಹೋದ್ರು. 50 ನಿಮಿಷಕ್ಕೆ ಬಿಗ್ ಬಾಸ್ ನೋಡಿದೆ, ಆದ್ರೂ ಬರ್ಲಿಲ್ಲ. ನಮ್ಮ ಅಣ್ಣ ಸರಿ ಫೋನ್ ಮಾಡಿ ಕರ್ಸಿದೀನಿ. ನಮ್ಮ ಅಣ್ಣ ಮಡಿಕೇರಿಗೆ ಬಂದ್ರು ಬಿಗ್ ಬಾಸ್, ಬೆಂಗಳೂರಲ್ಲಿದ್ರು ಬಿಗ್ ಬಾಸ್, ಎಲ್ಲಿದ್ರು ಬಿಗ್ ಬಾಸ್. ಮಡಿಕೇರಿಲಿ ನೋಡೋ ಪ್ಲೇಸಸ್ ತುಂಬಾ ಇದೆ, ಬಟ್ ಇವ್ರು ಯಾರು ನೋಡಕ್ ಬರ್ತಾ ಇಲ್ಲ ಅಷ್ಟೇ.
ಏನ್ ಗೊತ್ತಾ, ಪ್ಲೇಸಸ್ ಕಡೆ ಒಂದ್ ಕಡೆ ಬಂದಾಗ ನಾವು ಆದಷ್ಟು ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು, ನೋಡ್ಬೇಕು. ಕೆಲವು ಟೈಮಲ್ಲಿ ಪ್ಲೇಸಸ್ ನೋಡ್ಕೊಂಡು ಅಲ್ಲಿರೋ ಪ್ರಕೃತಿನ ಸವಿಸ್ಕೊಂಡು ಹೋದ್ರೆ ಅಲ್ಲಿ ಬಂದಿರೋ ಪ್ಲೇಸ್ಗೆ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಹಂಗಾಗಿ ಇವಾಗ ಎಲ್ಲಿ ಹೋಗ್ತೀವಿ ಅಂತ ಕನ್ಫರ್ಮ್ ಇಲ್ಲ. ಅಂದವೇ ಹೋದ್ಮೇಲೆನೆ ಹೇಳಕ್ ಅಂದವೇನು ಹೇಳಕ್ ಆಗಲ್ಲ, ಹೋದ್ಮೇಲೆನೆ ಡಿಸೈಡ್ ಆಗಲ್ಲ. ನಾನು ಡಿಸೈಡ್ ಮಾಡ್ತೀನಿ ಏನಂತ, ಎಲ್ಲಿಗೆ ಹೋಗೋದು ಅಂತ. ಸರಿ ಆಯ್ತು. ನಮ್ಮ ಅಣ್ಣ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದ್ ಎಲ್ಲಿ ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ ಅವರು. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಒಂದು ಗ್ಲಾಸ್ ಹೋದ್ಮೇಲೆ ಗೊತ್ತಾಗುತ್ತೆ. ನನಗೆ ಗೊತ್ತಿದೆ, ಬಟ್ ನಾನು ಆಮೇಲೆ ಹೇಳ್ತೀನಿ ಅವ್ರಿಗೆಲ್ಲ. ಎಲ್ಲ ಅವರು ಆ ಕಡೆ ಕೊಟ್ರ ನೀವು ಕೀರ್ತನ್ ಪಾಪ ಅವನು ಅರ್ಧ ಓಡಾಡಿ ಕಡೆಗೆ ಇದಾವೆ. ಏನಪ್ಪ ಇದು? ಸ್ಪೈಸಸ್ ಅಂತ ಪೆಪ್ಪರ್ ಕ್ರಷರ್ ಎಷ್ಟೊಂದು 480 ಬೇಡ ಪ್ರಶ್ನೆ. ನಿಮ್ಮ ಮನೇಲಿ ಕಲ್ಲಲ್ಲಿ ನೀಟಾಗಿ ಅಲ್ಲ ಇದು ತೊಗೊಂಡಿದ್ದಾವಲ್ಲ ಹೆಸಲ್ನೇ ಚೆನ್ನಾಗಿದ್ದಾವಲ್ಲ ಅದೇ ಕೊಡಿ. ಮಿಕ್ಸ್ ಬೇಕಾ ಇಲ್ಲ ಇದು ಮಾತ್ರ? ತೀಟಮ್ಮ ನನಗೆ ಮಾತ್ರ ಚಾಕ್ಲೇಟ್ ಶೇರಿಂಗ್. ನನಗರ್ಧ ನಿನ್ಗರ್ಧ. ಚಿಕ್ಕಪ್ಪಗೆ ಪಮ್ಮಿ ಚಿಕ್ಕಪ್ಪಗೆ ಕೇಳ್ತೀನಿ. ಮಮ್ಮಿ ಚಿಕ್ಕಪ್ಪಗೂ ಕೊಡಲ್ಲ ಅವ್ರು. ಡ್ರೈ ಫ್ರೂಟ್ಸ್ ಏನಾದ್ರು ಬೇಕಾ? ಕುಶಾಲ್ ನಗರ ಹತ್ರ ರಾಘವೇಂದ್ರ ವೈಭವ ವೆಜ್ಜು. ಇಲ್ಲೇ ಒಂದು ಕಾಫಿ ಟೀ ಜ್ಯೂಸ್ ಏನಾದ್ರು ಬೇಕಂದ್ರೆ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ಕಾಫಿ ಟೀಗಿಂತ ಮುಂಚೆ ಇಲ್ಲಿ ಒಳಗಡೆ ಚಾಕ್ಲೇಟ್ ಶಾಪ್ ಇದೆ. ಚಾಕ್ಲೇಟ್ ನೋಡ್ಬಿಟ್ಟು ಚಾಕ್ಲೇಟ್ ಬೇಕು ಅಂತ ಹಠ ಮಾಡಿದ್ರು. ಚಾಕ್ಲೇಟ್ ತಗೊಂಡಿದ್ದಾಳೆ ಆಲ್ರೆಡಿ. ಸೊ ಅದಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ಸ್ಪೈಸಿ ಐಟಮ್ ಇದೆ ಇದ್ರ ಪಕ್ಕದಲ್ಲೇ, ತುಂಬ ಚೆನ್ನಾಗಿದೆ. ತೀಟೆ ಅದಕ್ಕೆ ತೊಂಬೆ ಹೇಳಿದ್ದು. ಗೊತ್ತಾಗ್ತದೆ ಇದು ಮಾಡ್ಬೇಕಂತ ಕುಡ್ಕೋಬೇಕು ಹಿಂಗೆಲ್ಲ ಮಾಡ್ಬೇಡ. ನಿಸರ್ಗಧಾಮಗೆ ಪಾರ್ಕಿಂಗ್ ಬರ್ತಾ ಇದೀವಿ. ಬಂದ್ವಿ ಆಲ್ರೆಡಿ. ಎಷ್ಟು ಪಮ್ಮಿ ಪಾರ್ಕಿಂಗ್? ಜಸ್ಟ್ 50 ಪಮ್ಮಿ 50 ರುಪೀಸು. 50 ರೂಪಾಯಿ. ಎಲ್ಲಾ ಕಡೆ ಇವಾಗ ಪಾರ್ಕಿಂಗ್ ಒಳ್ಳೆ ಇದ್ ಮಾಡ್ಕೊಂಡ್ಬಿಟ್ಟವ್ರೆ. ನಾವು ಇಲ್ಲೇ ಪಾರ್ಕಿಂಗ್ ಏನಾದ್ರು ಸಿಕ್ಕಿದ್ರೆ ನಾವು ಪಾರ್ಕಿಂಗ್ ಹಾಕೊಂಡ್ಬಿಡೋಣ. ಪಾರ್ಕಿಂಗ್ ಟೆಂಡರ್ ತಗೋಬೇಕು. ಬೆಂಗಳೂರಲ್ಲಾಗ್ಲಿ ಮಡಿಕೇರಿಲಾಗ್ಲಿ ಮಂಗಳೂರಲ್ಲಿ ಎಲ್ಲಾದ್ರೂ ಸರಿ ಪಾರ್ಕಿಂಗ್ ತಗೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಅರ್ಧ ಗಂಟೆ ಇರ್ತೀವೋ 10 ನಿಮಿಷ ಇರ್ತೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ 50 ರೂಪಾಯಿ ಪಾರ್ಕಿಂಗ್ ಚಾರ್ಜ್. ಸ್ನೇಹಿತರೆ, ಕೊನೆಗೂ ನಾವು ಗ್ಲಾಸ್ ಬ್ರಿಡ್ಜ್ಗೆ ಹೋಗೋಣ, ಎಲಿಫೆಂಟ್ ದುಬಾರಿಗೆ ಹೋಗೋಣ ಅಂತ ಅನ್ಕೊಂತ ಇದ್ವಿ. ಕೊನೆಗೆ ನೋಡಿದ್ರೆ ಪಾಪುಗೆ ಮುದ್ದುಗೆ ನಿಸರ್ಗಧಾಮ ತೋರಿಸೋಣ ಅಂತ ಅನ್ಕೊಂಡು ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ಪಕ್ಷಿ ವೀಕ್ಷಣೆ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ವೆರೈಟಿ ಆಫ್ ಬರ್ಡ್ಸ್ ಇದೆ. 4 ಜನಕ್ಕೆ ಸರಿ 400 ರುಪೀಸ್ ಆಯಿತು. ಪರ್ ಪರ್ಸನ್ 100 ರುಪೀಸ್ ಟಿಕೆಟ್ಸು. ಬನ್ನಿ ಈಗ ಹೋಗಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ನೋಡೋಣ. ನೆಕ್ಸ್ಟ್ ವಿಸಿಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ಇನ್ ನಿಸರ್ಗಧಾಮ.
ಇದು ನೋಡು ಎಷ್ಟು ನಿಂತಾರೆ ಏನ್ ನೀರು ಅಷ್ಟೇ ಕಷ್ಟ ಐತೆ. ಆಮೇಲೆ ನೀರು ಇದು ಸ್ವಲ್ಪ ಗಲೀಜಣ ಇಲ್ಲಿ ನೀರು. ಆ ಕಡೆಗೆಲ್ಲ ಸ್ವಲ್ಪ ಹರಿತರ ಸ್ವಲ್ಪ ಜಾಸ್ತಿ ಇರ್ತದೆ, ಈ ಕಡೆಗೆಲ್ಲ ನೀರು ಮಣ್ಣು ನೀರು ಜಾಸ್ತಿ. ಆಮೇಲೆ ಎಲ್ಲ ಕಲ್ಲುಗಳು ಏನ್ ಡೀಪ್. ನಿಸರ್ಗಧಾಮ ಮುಗಿಸ್ಕೊಂಡ್ ಬಂದ್ವಿ, ಈ ಎಲಿಫೆಂಟ್ ದುಬಾರಿಗೆ ಬಂದ್ವಿ. ಆನೆ ನೋಡೋಣ ಅಂತ ಬಂದ್ರೆ ಇಲ್ಲಿ ಬರೀ ಜಾತ್ರೆ ಆಗ್ಬಿಟ್ಟವ್ರು ಇಲ್ಲಿ. ಅಲ್ಲಿಂದ 1 ಕಿಲೋಮೀಟರ್ ಕ್ಯೂ ಐತೆ. ನೋಡೋಣ, ಇಟ್ ಆಲ್ ಡಿಪೆಂಡ್ಸ್. ಪಾಪು ಇಷ್ಟಪಡ್ತಾಳೆ ಆನೆ ನೋಡೋಣ ಅಂತ ಅನ್ಕೊಂಡ್ ಬಂದ್ವಿ ನಾವು. ಈ ಟೈಮಲ್ಲಿ ಹೋದ್ರು ಕೂಡ ಆನೆಗಳೇನ್ ಜಾಸ್ತಿ ಇರೋದಿಲ್ಲ. ಅಲ್ಲೊಂದೇ ಒಂದು ಆನೆ ಇದೆ ನೋಡಿ, ಅಲ್ಲಿ ಹೋಗ್ತಾ ಇದೆ ಅಷ್ಟೇನೆ. ಅದ್ ಬಿಟ್ರೆ ಯಾವ್ದು ಆನೆಗಳೇ ಇಲ್ಲ, ಹೋಗೋದೇ ವೇಸ್ಟ್. ನೋಡಿ ಇದೇ ಬೋಟಲ್ಲಿ ಕರ್ಕೊಂಡು ಹೋಗೋದು ನಮ್ನ. ಸೊ ಒಂದ್ ರೌಂಡ್ ಓಡಿಸ್ತಾರೆ, ಒಂದ್ ರೌಂಡ್ ಓಡಿಸಿ ಯಾರನ್ನ ನೀರಲ್ಲಿ ಬೀಳಕ್ಕಿದ್ರೆ ಬೀಳಿ ಅಂತ ಹೇಳ್ತಾರೆ. ಆನೆನ ಮುಟ್ಸೋದಕ್ ಬಿಡ್ತಾರೆ. ಸೊಂಡಲು ನೀರ್ ಹಾಕುತ್ತೆ ಕೆಲವೊಂದು ಆನೆಗಳು. ಸೊ ಆತರ ಟ್ರೈನ್ ಮಾಡಿರ್ತಾರೆ. ಇಲ್ಲಿ ದುಬಾರೆ ಫಾರೆಸ್ಟ್ ಅಲ್ಲಿ ಇದೀವಿ ಈಗ ಪ್ರೆಸೆಂಟ್. ಲಾಸ್ಟ್ ಟೈಮ್ ಹೋಗಿದ್ವಿ, ಚೆನ್ನಾಗಿತ್ತು. ಬಟ್ ಅರ್ಲಿ ಮಾರ್ನಿಂಗ್ ಬಂದಿದ್ವಿ. ಈ ಟೈಮಿಂಗ್ ಅಲ್ಲಿ ಡೌಟ್ ನನಗೆ ಆನೆಗಳಿರೋದು. ನೋಡಿ ಇದ್ರೆ ಅಲ್ಲೇ ಇರುತ್ತೆ. ಝೂಮ್ ಮಾಡ್ತಾ ಇದೀನಲ್ಲ, ನೋಡಿ ಅಲ್ಲಿರುತ್ತೆ. ಒಂದೇ ಒಂದಿದೆ ಆಕ್ಚುಲಿ ಆನೆ. ಪೂಜಾರಿ ಫಿಶ್ ಲ್ಯಾಂಡ್ ಪಾರ್ಕಿಂಗ್ ನೋಡಿ ಎಷ್ಟು ದೊಡ್ಡದಾಗಿದೆ. ಎಷ್ಟೇ ಜನ ಬಂದ್ರು ಕೂಡ ಇಲ್ಲಿ ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು. ಭಾನುವಾರ 8:30ಗೆನೆ ತುಂಬಾ ಗಾಡಿಗಳು ಪಾರ್ಕ್ ಆಗಿದೆ ಆಲ್ರೆಡಿ. ಅವಾಗೇನೆ ಹೊಟ್ಟೆ ನೆಂದೈತೆ ಅವಳು ಅವಾಗೆ ಅದೇ ಅಂದಿದ್ದು ಹೊಟ್ಟೆಲ್ಲ ನಿಂದಾಯ್ತು. ಹಾಯ್ ಅಮ್ಮ, ಎಲ್ಲಿಗೆ ಬಂದಿದ್ದೀವಿ ನಾವು? ಪೂಜಾರಿ ಫಿಶ್ ಸ್ಟ್ಯಾಂಡ್ ಬಂದಿದ್ದೀವಿ ಅಮ್ಮ. ಪೂಜಾರಿ ಫಿಶ್ ಸ್ಟ್ಯಾಂಡ್ ಏನು ಬೇಕು ನಿಮಗೆ? ಹಾಂ, ಇಲ್ಲೇ ಹಸುಗಳು. ಇವೆಲ್ಲ ನಾಟಿ ತಳಿ ಹಸುಗಳು. ಚೆಕ್-ಇನ್ ಆಗ್ತದೆ ಪೂಜಾರಿ ಫಿಶ್ ಸ್ಟ್ಯಾಂಡ್ಗೆ. ಬಟ್ ಇಂಟೀರಿಯರ್ಸ್ ತುಂಬ ಸಕ್ಕತ್ತಾಗಿದೆ. ಇಲ್ಲಿ ಶಿಲಾ ಬಾಲಕಿಯರಿದ್ದಾರೆ, ಅಲ್ಲಿ ಹಸುಗಳು ಕಾಮಧೇನು ಇದೆ, ಆಮೇಲೆ ವಿಂಟೇಜ್ ಬೈಕ್ಸ್ ಇದೆ, ವಿಂಟೇಜ್ ಕಾರ್ಸ್ ಇದೆ. ಬನ್ನಿ ಮುಂದೆ ಹೋಗೋಣ, ಇನ್ನೂ ಏನೇನಿದೆ ನೋಡೋಣ. ನೆಕ್ಸ್ಟ್ ಮನೆ
ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಪೂಜಾರಿ ಫಿಶ್ ಲ್ಯಾಂಡ್ ಅಲ್ಲೇ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಇದು ಪ್ರದೀಪ್ ಆಮೇಲೆ ಟಿಶ್ಯೂ ಇಶ್ಯೂ ಎತ್ಕೊಂಡು ತಿಂತೀರಾ? ಏನೇನು ಆರ್ಡರ್ ಮಾಡಿದ್ಯಪ್ಪಮ್ಮೆ? ನೀರು ದೋಸೆ, ಪ್ರಾನ್ಸ್ ಗೀ ರೋಸ್ಟು, ಲಾಲಿಪಾಪ್ ಖಾಲಿಯಾಗಿದೆ, ಲಾಲಿಪಾಪ್ ಖಾಲಿ ಆಗಿದೆ. ಇನ್ನೊಂದು ಬಾಂಗ್ಡಾ ಮತ್ತೆ ಬಾಯ್ಲ್ಡ್ ರೈಸ್ ಫಿಶ್ ಕರಿ ಹೇಳಿದ್ದೀನಿ. ಮಟನ್ ಗೀ ರೋಸ್ಟ್ ಹೇಳಿದೆ, ಮಟನ್ ಗೀ ರೋಸ್ಟ್ ಖಾಲಿಯಾಗಿದೆ. ನೋಡೋಣ ಇದಾದ್ಮೇಲೆ ಬೇರೆ ಏನಾದರೂ ಹೇಳ್ತೀನಿ. ಪೂಜಾರಿ ಫಿಶ್ ಸ್ಟ್ಯಾಂಡಲ್ಲಿ ಎಸ್ಪೆಷಲಿ ನೀರು ದೋಸೆ ಮತ್ತು ಪ್ರಾನ್ಸ್ ಗೀ ರೋಸ್ಟು ಅಲ್ಟಿಮೇಟ್ ಟೇಸ್ಟು, ತುಂಬ ಯಮ್ಮಿ ಆಗಿರುತ್ತೆ. ಇದಂತೂ ಮಸ್ಟ್ ಟ್ರೈ, ಸಕ್ಕತ್ತಾಗಿದೆ.